Hai, Dekimas. Demo, Amari Juzuja Arimasen. ಹಾಂ, ಹೌದು ಆ, ಮಾಡಕ್ ಬರುತ್ತೆ. ಬರುತ್ತೆ. ಆದ್ರೆ ಹಾಂ, ಆದರೆ ಡೆಮೋ ನೋಡಿ ಫಸ್ಟ್ ಟೈಮ್ ಬರ್ತಾ ಇರೋದು. ಅಷ್ಟೊಂದು ಹಾಂ, ಅಷ್ಟೊಂದು ಎಕ್ಸ್ಪರ್ಟ್ ಅಂದ್ರೆ ಪರಿಣಿತ ಅಲ್ಲ. ಹಾಂ, ಅಷ್ಟೊಂದು ಪರಿಣಿತನಲ್ಲ. ಎಸ್, ಡೆಮೋ ಅಮರಿ ಜೋಜುಜಾ ಅರಿಮಸೆನ್. ಎಸ್, ನೆಕ್ಸ್ಟ್. Maria Sanva Pasokon o Sukau Kotoga Dekimasu ka? ಹಾಂ, ಮರಿಯಾ ಸಾನ್ ಅವರು ಹಾಂ, ಇವರಿಗೆ ಕಂಪ್ಯೂಟರ್ ಇವ್ರಿಗೆ ಕಂಪ್ಯೂಟರ್ ಅನ್ನು ಸುಖಾವು ಯೂಸ್ ಮಾಡೋದಕ್ಕೆ ಬರುತ್ತಾ? ಎಸ್, ಯೂಸ್ ಮಾಡೋದಕ್ಕೆ ಬರುತ್ತಾ? ಮಾಡೋದಕ್ಕೆ ಬರುತ್ತಾ. ಇವರಿಗೆ ಮಾಡುವುದು ಬರುತ್ತಾ ಇಲ್ಲ ಮಾಡೋದಕ್ಕೆ ಬರುತ್ತಾ. ಎಸ್, ಮರಿಯಾ ಸಾನ್ವಾ ಪಸೋಕೋವೋ ಸ್ಕಾವು ಕೊತೊಗ ದೆಕಿ ಮಸ್ಕಾ. ಹಾಂ, ಏನಂತೆ? ಇಯೇ ದೆಕಿಮಸೆನ್. ಹಾಂ, ಇಲ್ಲ, ಬರಲ್ಲ. ಬರಲ್ಲ. ಹರ್ಷಿತಾ ಸರ್. ಓಸಾಕ ಜೋವಾ ನಾಂಜಿ ಮಾದೆ ಕೆಂಗಾಕುಗ ದೆಕಿಮಸ್ಕ. ಹಾಂ, ಸೊ ಇದು ಕೆಂಗಾಕು ಅಂದರೆ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಇದು ವೀಕ್ಷಣೆ, ವೀವಿಂಗ್ ಮಾಡಿ ನೋಡೋದು. ಓಸಾಕ ಕ್ಯಾಸಲ್ನ ಎಷ್ಟು ಗಂಟೆ ತನಕ ವ್ಯೂಯಿಂಗ್ ಮಾಡ್ತೀರಾ? ದಿಕ್ಕಿ ಮಸ್ಕ ಅಂದ್ರೇನು? ಬರುತ್ತಾ ಅಲ್ವಾ? ಆದರೆ ನೋಡಿ, ಈ ಸಂದರ್ಭದಲ್ಲಿ ಬರುತ್ತಾ ಅನ್ನೋದು ಅಷ್ಟು ಸರಿ ಆಗ್ತಿಲ್ಲ ಅಲ್ವಾ? ವೀಕ್ಷಣೆ ಬರುತ್ತಾ ಅಂದರೆ ಹಾಂ, ಅದಕ್ಕೆ ಇಲ್ಲಿ ಎರಡು ಅರ್ಥ ಇದೆ. ಒಂದು ಬರುತ್ತೆ ಅನ್ನೋದು, ಇನ್ನೊಂದು ಸಾಧ್ಯ ಇದೆಯಾ ಅಂತ ಅನ್ನೋದು, ಅಂದರೆ ಪಾಸಿಬಲ್ಲ ಅಂತ. ಸೊ ವೀಕ್ಷಣೆ ಪಾಸಿಬಲ್ಲ ಅಂದರೆ ಓಸಕ ಜೋ ಅಂದರೆ ಒಂದು ಫೋರ್ಟು, ಅದು ಎಷ್ಟು ಗಂಟೆ ತನಕ ವೀಕ್ಷಣೆ ಮಾಡಬಹುದು, ಎಷ್ಟು ಗಂಟೆ ತನಕ ಪಾಸಿಬಲ್ ಇದೆ ವೀಕ್ಷಣೆ, ಅದು ಅರ್ಥ ಕೊಡ್ತಾ ಇದೆ ಇಲ್ಲಿ, ಬರುತ್ತೆ ಅನ್ನೋದಲ್ಲ. ಸೊ ಎರಡು ಅರ್ಥ ಇದೆ ದೆಕಿಮಸ್ಗೆ. ಒಂದು ಬರುತ್ತೆ ಅನ್ನೋದನ್ನು ಹೇಳೋದು, ಇನ್ನೊಂದು ಅದೇ ಬರುತ್ತೆ ಅಂದರೆ ನನ್ನ ಎಬಿಲಿಟಿ, ನನಗೆ ಬರುತ್ತೆ, ಅವ್ರಿಗೆ ಬರುತ್ತೆ, ಆವಾಗ ಬರುತ್ತೆ ಅಂತ ಆಗುತ್ತೆ. ಇನ್ನು ಉಳಿದ ಟೈಮಲ್ಲಿ ಪಾಸಿಬಲ್, ಸಾಧ್ಯ ಇದೆಯಾ ಅನ್ನೋದಾಗುತ್ತೆ. ಸೊ ಇಲ್ಲ ಅದು ಎಲ್ಲಿ ತನಕ ಸಾಧ್ಯ ಇದೆ ಅಂತೆ? ಗೋಜಿ ಮಾದೆ ದೇಸ್. ಸೊ ಗೋಜಿ ಮಾದೆ ಫುಲ್ ಹೇಳಿ ಸೆಂಟೆನ್ಸು. ಗೋಜಿ ಮಾದೆ ಕೆನ್ಗಾಕುಗ ದೆಕಿಮಸ್. ಎಸ್, ಗೋಜಿ ಮಾದೆ ಕೆಂಗಕ್ಗ ದೆಕಿಮಸ್. 5 ಗಂಟೆ ತನಕ ವೀಕ್ಷಣೆ ಪಾಸಿಬಲ್ ಇದೆ, ಸಾಧ್ಯತೆ ಇದೆ. ಎಸ್, ನೆಕ್ಸ್ಟ್. ಕಾದೋದೆ ಹರಾವು ಕೊತೋಗ ದೆಕಿಮಸ್ಕ. ಹಾಂ, ಸೊ ಇದು ಮಸ್ಸು ಗೊತ್ತಾ? ಮಸ್ಸು ಫಾರ್ಮು ಇಲ್ಲ, ಹರಾವು. ಸೊ ಊ ಸೇರಿಸ್ತು ಈ ಹೇಳಿ. ಈ ಹರಾಯಿ ಮಸ್ಸು ಸೇರಿಸಿ ಹರಾಯಿ ಮಸ್. ಹರಾಯಿ ಮಸ್ ಅಂದರೆ ಗೊತ್ತಲ್ಲ, ಪೇ ಮಾಡ್ತೀನಿ ಹರಾಯಿ ಮಸ್. ಎಸ್, ಕಾದೋದೆ ಕಾಡಿಂದ ಪೇ ಮಾಡುವುದು ಏನಂತೆ? ಬರುತ್ತಾ? ಹಾಂ, ಪಾಸಿಬಲ್ ಅಂತ ಹೇಳಬೇಕು. ಎಸ್, ಪಾಸಿಬಲ್, ಸಾಧ್ಯನಾ? ಹಾಂ, ಸುಗೋಯ್. ಎಸ್, ಗೆಂಕಿ ಕ್ಯಾಶ್. ಹಾಂ, ಕಾರ್ಡಲ್ಲಿ ಮಾಡಿ ಅಂತ. ಎಸ್, ಒನೆಗಾಯಿಶಿಮಸ್. ಸೊ ಗೊತ್ತಾಗ್ತಿದೆಯಾ? ಡೌಟ್ ಇದೆಯಾ? ಹರಾವು ಕೊತೋ ಇದು ಮುಖ್ಯ. ಹರಾಯಿ ಮಸ್ ಅಂತ ಅನ್ಬಾರ್ದು. ಕಾದೋದೆ ಹರಾವು ಕೊತೋಗ ದಿಕಿಮಸ್ಕ ಸುಯಿಮಸೆಂಗ ಗೆಂಕಿಂದೆ ಒನೆಗಾಯಿಶಿಮಸ್. ಎಸ್, ನೆಕ್ಸ್ಟು ಯಾರು ಬಿಟ್ಟರು? ನೆಕ್ಸ್ಟು ಚೈತ್ರ ಸ್ಥಾನ ಆಯಿತು, ಸಾಗರ್ ಸನ್. ಎಸ್, ಅರ್ಥ? ಹಾಬಿ ಏನು?
ಹುರುಯಿ ಹುರುಯಿ ತೊಕ್ಕೈ ಓ ಅತ್ಸುಮೇರು ಕೊತೊದೆಸ್. ಓ ಹಳೆ ಹಳೆ ವಾಚನ್ನು ಕಲೆಕ್ಟ್ ಮಾಡುವುದು. ಅಬ್ಬಾ ಹೆಂಗೆ ಗೊತ್ತಾಯ್ತು? ಅದು ವೊಕ್ಯಾಬುಲರಿ ಅತ್ಸುಮೇರು ಅಂದರೆ ಕಲೆಕ್ಟ್ ಕಲೆಕ್ಟ್. ಓಕೆ ಗದರ್ ಮಾಡೋದು. ಓಕೆ ಹಂಗೆ ನೆನ್ಪಿಟ್ಕೊಂಡ್ರಾ? ಓಕೆ ಕೂಲ್. ಸರಿ ನೆಕ್ಸ್ಟ್. ನಿವೊನ್ನೊ ಕೊದೊಮೊವ ಗಕ್ಕೋನಿ ಹೈರು ಮಾಯಿನಿ ಹಿರಗನವು ಒಬೋಯನ ಕೆರೆಬ ನರಿಮಸೆಂಕ. ಹಾಂ ನೋಡಿ ಓದು ಚಾಪ್ಟರ್ದು ಬಂತು. ಸೊ ಇಷ್ಟು ದೊಡ್ಡ ಸೆಂಟೆನ್ಸ್ ಇದಲ್ವಾ? ಅರ್ಥ ಆಯ್ತಾ ಏನಾದರೂ? ಜಪಾನಲ್ಲಿ ಅಲ್ಲ. ಜಪಾನ್ನ ಮಕ್ಕಳಿಗೆ ಸ್ಕೂಲಲ್ಲಿ ನೋಡಿ ಇದು ಗಕ್ಕೋನಿ ಹೈರುಮಾಯನಿ. ಸ್ಕೂಲಿಗೆ ಸೇರುವ ಮುಂಚೆ ಮುನ್ನ ಅವರು ಮುಂಚೆ ಹಿರಗನನ್ನು ಹಾಂ ಒಬಾಯೆ ಒಬೋಯಮಸ್ ಹಿರಗಾನ ಒಬೋಯಮಸ್ ಅಂದರೆ ಇದನ್ನು ಹಿರಗಾನನ್ನು ನೆನ್ಪಿಟ್ಕೊತೀನಿ. ನೆನ್ಪಿಟ್ಕೊಳ್ಳಿಲ್ಲ ಅಂದರೆ ಓಕೆ. ನಾನು ನೆನ್ಪಿಟ್ಕೊಂಡಿಲ್ಲ ಅಂದರೆ ಆಗೋಲ್ವಾ? ಆಗೋಲ್ವಾ? ಹಾಂ ಅಂದರೆ ನೆನ್ಪಿಟ್ಕೊಬೇಕಾ ಅಂತ. ಅದಕ್ಕೇನಂತಾರೆ? ಈಯೆ ಒಬೋಯ್ ನಾಕುತ್ತೆಮೋ ಈದೆಸ್. ಹಾಂ ಅರ್ಥ? ನಾಕುತ್ತೆಮೋ ನೆನ್ಪಿಟ್ಕೊಳ್ಬೇಕಂತ. ನೆನ್ಪಿಟ್ಕೊಳ್ಳಿಲ್ಲ ಅಂದ್ರೆ ಓಕೆ. ಓಕೆ ನಾಕುತ್ತೆಮೋ. ಹಾಂ ಸೊ ಈಗ ಎಲ್ಲ ಸೇರಿಸಿ ಅರ್ಥ ಹೇಳೋದಾದರೆ ಅಂದರೆ ಜಪಾನ್ನ ಮಕ್ಕಳು ಸ್ಕೂಲಿ ಸೇರೋಗಿಂತ ಮುಂಚೆ ಹಿರಗನವನ್ನು ನೆನ್ಪಿಟ್ಕೊಳ್ಳಿಲ್ಲ ಅಂದ್ರೆ ಆಗಲ್ವಾ? ನೆನ್ಪಿಟ್ಕೊಬೇಕಾ? ನೆನ್ಪಿಟ್ಕೊಂಡ್ರೆ ಆಗಲ್ವಾ? ಇಲ್ಲ ಹಂಗೇನಿಲ್ಲ. ಇಲ್ಲ ನೆನ್ಪಿಟ್ಕೊಂಡಿದ್ದು ನಡೆಯುತ್ತೆ. ಅಂದ್ರೆ ಓಕೆ. ಹಂಗೆ ಅದೇ ಹಂಗೆ. ಸೊ ಅಂದರೆ ಅರ್ಥ ಅಂದರೆ ಹಿರಗನ ಕಲಿತು ಸ್ಕೂಲಿಗೆ ಸೇರಬೇಕು ಅಂತೇನಿಲ್ಲ. ಅದು ಗೊತ್ತಿಲ್ಲದೇನೂ ಸೇರ್ಬೋದು ಅಂತ. ಚೈತ್ರ ಸರ್. ಶೊಕೊಜಿನೋ ಮಾಯೇನಿ ಕೊನೊಕೊಟ್ಟಿ ಓ ನೋಂದೆ ಕುದಸಾಯ್. ಹಾಂ ಓಕೆ. ಊಟದ ಮುಂಚೆ ಈ ಮೆಡಿಸನ್ ಅನ್ನು ಕುಡಿರಿ ಪ್ಲೀಸ್. ಎಸ್, ಈ ಮೆಡಿಸಿನನ್ನು ಕುಡೀರಿ ಪ್ಲೀಸ್. ಎಸ್. ಹಾಯ್ ವಕಾರಿ ಮಾಸ್ತ. ಓಕೆ ಅರ್ಥ ಆಯ್ತು. ನೆಕ್ಸ್ಟ್. ಇಟ್ಸ್ ಓಕೆ ಕಾನ್ ಶಿಮಾಸಾಗ ಯಾವಾಗ ಮದುವೆ ಆದ್ರಿ ಸಾನ್ನನ್ ಮಾಯೇನಿ ಕೆಕ್ಕಾನ್ ಶಿಮಾಸ್ತ. 3 ವರ್ಷದ ಮುಂಚೆ ಮದುವೆ ಆದೆ. ಎಸ್ ಕರೆಕ್ಟ್. ಓಕೆ ನೆಕ್ಸ್ಟು. ಹಾಂ ಈ ಟೇಬಲು ಯಾವ ಟೇಬಲ್ ಇದು? ರೂ ಫಾರ್ಮು ಹೇಗೆ ಮಾಡೋದು ಅನ್ನೋದು ಬನ್ನಿ ಪ್ರಾಕ್ಟೀಸ್ ಮಾಡೋಣ. ಫಸ್ಟು ಹರ್ಷಿತಾ ಸರ್. ಖೈಮಸ್. ಹಾಂ ಗೊತ್ತಾ? ಖೈಮಸ್ ಅಂದ್ರೆ ಗೊತ್ತಾ? ಬೈ ಮಾಡೋದು. ಬೈ ಮಾಡ್ತೀನಿ. ಕಾವು. ಕಾವು ಊ ಸೌಂಡ್. ಹೆಂಗೆ ಓದೋದು? ಇದು ಭಾಳ ಮುಖ್ಯ. ಓದೋದು ಎಲ್ಲರೂ ತಪ್ಪೋತಾರೆ ಇಲ್ಲಿ. ಕಾವು ಅಲ್ಲ, ಕಾವು ಕಾವು. ಸಪ್ರೇಟ್ ಸೌಂಡ್ ಇದು, ಸೇರಿಸಿ ಹೇಳಬಾರ್ದು. ಕಾವು ಅಂತ ಎಲ್ಲರೂ ಇಲ್ಲಿ ತಪ್ಪು ಮಾಡ್ತಾರೆ. ಕಾವು ಕಾವು. ನೆಕ್ಸ್ಟ್. ಬರೀತೀನಿ. ಕಾಕು ಕಾಕು. ಕಾಕು ಕಾಕು. ನೆಕ್ಸ್ಟ್. ಒಯೋಬಿಮಾಸ್. ಒಯೋಗಿಮಾಸ್ ಅಂದರೆ ಈಜು ಹೊಡಿತೀನಿ. ಈಜು ಹೊಡಿತೀನಿ.
ಒಯೋಗು. ಹಾಂ, ಯಾಕೆ ಗು ಆಯಿತು? ಅದೇ ಊ ಸೌಂಡು. ಊ ಸೌಂಡು, ಎಸ್. ಗು ಇದ್ದಿದ್ದು ಅದು. ಗಾಗಿ ಗೂಗೆ ಗೋ, ಎಸ್. ಅಂದರೆ ಇದು ಅರ್ಥ ಆಗುತ್ತಾ? ಇದು ಈ ಜೋಡಿತೀನಿ ಅಂತ ಆಯಿತು. ಒಯೋಗಿ ಮಸ್ಸು ರೂ ಫಾರ್ಮ್ ಮಾಡಿದಾಗ ಈಜು ಒಡೆಯುವ. ಎಸ್, ನೈಸ್. ಈ ಜೋಡಿ ತಚಿಮಸ್, ಇದಿದು. ಹನಾಸಿಮಸ್, ಹಾಂ, ಹನಾರು ಹನಾರು ಕೊತೋ, ರೂ ಯಾಕೆ ಬಂತಿಲ್ಲಿ? ಹನಾರು ರೂ ಅಲ್ಲ, ಸೂ ಆಗುತ್ತೆ. ಹನಾಸು ಕೊತೋ. ಹಾಂ, ಇಲ್ಲಿ ಕೊತ ಅಂದರೆ ಮಾತಾಡುವುದು ಬೇಡ, ಮಾತಾಡುವ ಅನ್ನೋದನ್ನ ಮಾಡೋಣ. ಹನಾಸು, ಹಾಂ, ಹನಾಸು. ತಚಿಮಸ್, ಹಾಂ, ತತ್ಸು, ಹಾಂ, ತತ್ಸು. ಹ್ಞೂ, ಯೋಗಿಮಸ್. ಯೋಗಿಮಸ್ ಅಂದರೆ ಕಾಲ್ ಮಾಡೋದು. ಹಾಂ, ಕರಿತೀನಿ. ಹಾಂ ಕರಿತೀನಿ. ಯೋಬಿಮಸ್, ಯೋಬು. ಹಾಂ, ಯೋಬು. ಯೋಮಿಮಸ್, ಯೋಮೋ. ಹಾಂ, ಯೋಮಿಮಸ್, ಯೋಮೋ. ಓಕೆ, ನೆಕ್ಸ್ಟ್ ಚೈತ್ರ ಸರ್. ಹೈರಿಮಾಸ್, ಹೈರು. ಹೈರು, ಎಸ್. ನೆಕ್ಸ್ಟ್ ಸೆನ್ಸೆ ಇದು ಗ್ರೂಪ್ 2 ಯಾವುದು? ಅಲ್ವಾ? ಹೈರಿಮಾಸ್ ಅದಂಗೆ ಈ ಸೌಂಡು ರೀ. ಹಾಂ, ನೆಕ್ಸ್ಟ್ ನೆಮಾಸ್, ನೆರು. ನೆಮಸ್, ನಿದ್ದೆ ಮಾಡ್ತೀನಿ. ನೆರು. ನಿದ್ದೆ ಮಾಡುವುದು. ಮಾಡುವುದು ಅಲ್ಲ, ಮಾಡುವ. ಮಾಡುವ. ನಿದ್ರೆ ಮಾಡುವ, ನಿದ್ರಿಸುವ. ತಬೆಮಾಸ್, ತಬೆರು. ಹಾಂ, ತಿಂತೀನಿ, ತಿನ್ನುವ. ಹಾಂ, ತವೆರು. ಹ್ಞೂ, ಒಕಿಮಾಸ್, ಒಕಿರು. ಒಕಿರು. ಎದ್ದೇಳ್ತೀನಿ, ಎದ್ದೇಳುವ. ಹ್ಞೂ, ಮಿಮಾಸ್, ಮಿರು. ಮಿರು. ಹ್ಞೂ, ನೋಡ್ತೀನಿ, ನೋಡುವ. ಹ್ಞೂ, ಕರಿಮಾಸ್, ಕರೀರು. ಹಾಂ, ಬೋರೋ ಮಾಡ್ತೀನಿ, ಬೋರೋ ಮಾಡುವ. ಎಸ್. ಇದು ಗ್ರೂಪ್ 2. ಸೊ ಗ್ರೂಪ್ 3ಯಲ್ಲಿ ಮತ್ತೆ ಒಂದೆರಡು ಸ್ಪೆಷಲಾಗಿ ನೆನ್ಪಿಟ್ಕೊಬೇಕು. ಕಿಮಸ್ ಇದ್ದಿದ್ದು ಕುರು ಅಂತ ಆಗುತ್ತೆ. ಕಿಮಸ್ ಬರ್ತೀನಿ ಅನ್ನೋದು ರೂ ಫಾರ್ಮ್ ಏನು ಅಂದರೆ ಕುರು. ಶಿಮಸ್ ಇದ್ದಿದ್ದು ಆಗಲೇ ಹೇಳಿದೆ ಸುರು. ಸೊ ಉಂತೆನ್ ಶಿಮಸ್, ಉಂತೆನ್ ಸುರು. ಉಂತೆನ್ ಶಿಮಸ್ ಅಂದರೆ ಡ್ರೈವಿಂಗ್ ಮಾಡ್ತೀನಿ, ಡ್ರೈವಿಂಗ್ ಮಾಡುವ. ಅಷ್ಟೇ ನೋಡಿ. ಎಸ್, ಟೇಬಲ್ಸ್ ನೋಡಾಯಿತು. ಬನ್ನಿ ಕಲ್ತಿದ್ದನ್ನ ಇಂಪ್ಲಿಮೆಂಟ್ ಮಾಡೋಣ. ಯಾರೋ ಚೈತ್ರ ಅಲ್ಲ, ಹರ್ಷಿತಾ ಸನ್. ಮಿರಾಸಾನ್ವ ನಿಹೊಂಗೋಗ ಡೆಕಿಮಸ್. ಹಾಂ, ಮಿರಾಸಾನ್ ಅವರು ಜಾಪನೀಸ್ ಅನ್ನು ಅಲ್ಲ, ಜಾಪನೀಸ್ ಬರುತ್ತೆ. ಎಸ್, ಇವರಿಗೆ ಇದು ಬರುತ್ತೆ. ಇದು ಅಂದ್ರೇನು ಇಲ್ಲಿ? ಜಾಪನೀಸ್. ಹಾಂ, ನೋಡಿ ಈಗ ನೀವು ಹೇಳ್ಕೊಬೋದು, ಯಾರಾದರೂ ನಿಮಗೆ ಕೇಳಿದ್ರೆ ಜಾಪನೀಸ್ ಬರುತ್ತಾ ಅಂತ. ನೋಡಿ ಆ ಎಕ್ಸ್ಪ್ರೆಷನ್ ಕಲ್ತಿರಿ ನೀವು ಜಾಪನೀಸಲ್ಲಿ ಹೇಳೋದು. ಎಸ್, ಬರುತ್ತೆ. ನಿಯಂಗೋಗ ದಿಕಿಮಸ್ ರಿಯಲ್ ಲೈಫಲ್ಲಿ ಹೇಳ್ಕೊಬೋದು ಈಗ. ಎಸ್, ನೆಕ್ಸ್ಟ್ ಮಿರಾಸಾನ್ವ ಕುರುಮಾನೋ ಉಂತೆನ್ಗ ಡೆಕಿಮಸ್. ಹಾಂ, ಮಿರಾಸಾನ್ ಅವರು ಕಾರ್ನ ಉಂತೆನ್. ಕಾರಣ ಏನು? ಮುಂತೇನಂದರೆ ಡ್ರೈವಿಂಗು. ಡ್ರೈವಿಂಗ್. ಮಿರಾಸಾನ್ ಅವರು ಕಾರ್ನ ಡ್ರೈವಿಂಗ್ ಬರುತ್ತೆ. ಸೊ ಇಲ್ಲಿಗೆ ಅಂತ ಹೇಳೋಣ. ಇವರಿಗೆ ಇದು ಇದು ಬರುತ್ತೆ. ಎಸ್, ಮಿರಾಸಾನ್ವ ಕುರುಮನೋ ಉಂತೆಂಗ ಡೆಕಿಮಾಸ್. ಇವರಿಗೆ ಇದು ಬರುತ್ತೆ. ಇವರಿಗೆ ಇದು ಅಂದ್ರೇನು? ಕಾರ್ದು ಡ್ರೈವಿಂಗು ಬರುತ್ತೆ. ಕಾರ್. ಸುಗೋಯ್. ನೆಕ್ಸ್ಟ್ ಮಿರಾಸಾನ್ವ ಕಾಂಜಿ ಓ ಯೋಮು ಕೊತೋಗ ಡೆಕಿದೆಸ್. ಕೊತ್ತೋಗ ದೆಕಿದೆಸ್ಸ. ಡೆಕಿಮಸ್. ಹಾಂ, ಇವರಿಗೆ ಇದು ಇದು ಏನು? ಕಾಂಜಿಯನ್ನು ಓದೋಕ್ಕೆ ಬರುತ್ತೆ. ಹಾಂ, ಓದುವುದಕ್ಕೆ ಬರುತ್ತೆ. ಎಸ್.
ಮಿರಾ ಸಾನ್ವಾ ಪಿಯಾನೋ ಓ ಇಕು ಕೊತೋಗ ದೆಕಿಮಸ್. ಎಸ್, ಇವರಿಗೆ ಮಿರಾ ಸಾನ್ವಾಗೆ ಪಿಯಾನೋ ಅನ್ನು ಇಕು ಬರುತ್ತೆ. ಏನು ಮಾಡ್ತೀರಾ? ಪಿಯಾನೋ ಹಿಡ್ಕೊಂಡು ಏನು ಮಾಡ್ತೀರಾ? ಬಾರ್ಸಕ್ಕೆ ಬಾರ್ಸಕ್ಕೆ ಬರುತ್ತೆ ಅಂತೀರಾ? ಓಕೆ, ನುಡ್ಸೋಕ್ಕೆ ಬಾರ್ಸೋಕ್ಕೆ. ಓಕೆ, ಇನ್ನೊಂದು ವರ್ಡು ನೈಸ್. ಬರುತ್ತೆ. ಎರಡಲ್ಲಿ ಯಾವ್ದು ಹೇಳ್ಬೋದು. ಎಸ್, ಇವರಿಗೆ ಇದು ಬಾರ್ಸಕ್ಕೆ ಬರುತ್ತೆ ಇಲ್ಲ ನುಡ್ಸಕ್ಕೆ ಬರುತ್ತೆ. ನೈಸ್. ಏನು ಡೌಟ್ ಇದೆಯಾ ಅಲ್ಲಿ? ಇಲ್ಲ ಹಾಂ, ಇದು ಮಸು ಹೇಳಿ. ಹಿಕಿಮಸ್. ಸಾರಿ, ನಾನು ಹೇಳ್ಬಿಟ್ಟೆ ಬಿಡಿ. ಇನ್ನೇನು ಹಿಕ್ಕುಗೆ ಹಿಕಿಮಸ್. ನೆಕ್ಸ್ಟು ಚೈತ್ರ ಸರ್. ಇಮಸ್ಕಾ ಚೈತ್ರ ಸರ್? ಹಾಯ್ ಸೆನ್ಸೆ. ಹೈ. ಕೊಕೊದೆ ಕೋಪಿಗ ದೆಕಿಮಾಸ್. ಹಾಂ, ಇಲ್ಲಿ ಕಾಪಿ ಬರುತ್ತೆ ಅಂದ್ರೆ ಕಾಪಿ ತೆಗಿಬಹುದು. ತೆಗಿಬಹುದು ಇಲ್ಲ ಪಾಸಿಬಲ್ ಇದೆ ಅನ್ನೋದಿಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಾಧ್ಯ ಇದೆ. ಸಾಧ್ಯ ಇದೆ. ಎಸ್, ಎಲ್ಲಿ? ಈ ಜಾಗದಲ್ಲಿ. ಅಂದರೆ ಸ್ಕೂಲಿಗೆ ಹೋಗಿರ್ತಾರೆ, ಈ ಸ್ಕೂಲಲ್ಲಿ ಪ್ರಿಂಟ್ ತೆಗಿಬೋದಾ ಅಂತ. ಯಾಕಂದ್ರೆ ಡೌಟ್ ಇರುತ್ತಲ್ಲ, ಸ್ಕೂಲಲ್ಲಿ ಯಾರು ಪ್ರಿಂಟ್ ತೆಗಿತಾರ ಅಂತ. ನೆಕ್ಸ್ಟ್, ಕೊಕೊದೆ ಹೋಟೆರುನೋ ಯೋಯಾಕುಗ ದೆಕಿಮಾಸ್. ಹಾಂ, ಇಲ್ಲಿ ಹೋಟೆಲ್ದು ರಿಸರ್ವೇಶನ್ ಸಾಧ್ಯತೆ ಇದೆ. ಹಾಂ, ಸಾಧ್ಯ ಇದೆ, ಪಾಸಿಬಲ್ ಇದೆ. ಎಸ್. ನೆಕ್ಸ್ಟ್, ಕೊಕೊದೆ ಕಿಪ್ಪು ಹಾವು ಕೋಟೋಗ ದೆಕಿಮಾಸ್. ಹಾಂ, ಇಲ್ಲಿ ಟಿಕೆಟ್ ಅನ್ನು ಖರೀದಿ ಮಾಡುವುದಕ್ಕೆ ಸಾಧ್ಯತೆ ಇದೆ. ಹೌದು, ಸಾಧ್ಯತೆ ಇದೆ. ಸಾಧ್ಯವಿದೆ. ಇಲ್ಲ, ಸಾಧ್ಯ ಇದೆ ಅನ್ಬೇಕು. ಸಾಧ್ಯತೆ ಅಂದರೆ ಸಾಧ್ಯತೆ ಇದೆ. ಓಕೆ, ಎರಡು ಒಂದೇ ಅಲ್ವಾ? ಹಾಂ, ನೆಕ್ಸ್ಟ್ ಒಟ್ಟು ಪಾಸಿಬಲ್ ಇದೆ ಅಂತ. ಕೊಕೊದೆ ಒಕಾನೆ ಓ ಕಾಯೇರು ಕೋಟೋಗ ದೆಕಿಮಾಸ್. ಹಾಂ, ಇಲ್ಲಿ ದುಡ್ಡನ್ನು ಎಕ್ಸ್ಚೇಂಜ್ ಮಾಡುವುದಕ್ಕೆ ಸಾಧ್ಯ ಇದೆ, ಪಾಸಿಬಲ್ ಇದೆ. ಇದು ಅರ್ಥ ಏನು ಗೊತ್ತಾ? ಇದು ಕರೆನ್ಸಿ ಎಕ್ಸ್ಚೇಂಜು. ರುಪೀಸಿಂದ ಎನ್ನಿಗೆ ಕನ್ವರ್ಟ್ ಮಾಡೋಕ್ಕೆ ಇಲ್ಲ ಆಗುತ್ತಾ ಅಂತ ಅರ್ಥ. ಹಾಂ, ನೆಕ್ಸ್ಟು ಸಾಗರ್ ಸರ್. ವತಾಶಿನೋ ಶಮಿವಾ. ಶಾಲಾ ನೋಡಿ ಏನಂತ ನೋಡಿ, ಒಂದೊಂದೇ ಓದಿ, ಒಂದೊಂದೇ ಅಕ್ಷರ. ಹಾಂ, ಶಿ ಯು ಶು ಶುಮಿ. ವತಾಶಿನೋ ಶಮಿವಾ ಹಾಂ, ಏನಂತೆ? ನನ್ನ ಹಾಬಿ ಸ್ಪೋರ್ಟ್ಸು ಅಷ್ಟೇ. ನೆಕ್ಸ್ಟ್, ವತಾಶಿನೋ ಶುಮಿವಾ ರ್ಯೋಕೋದೆಸ್. ಸಾರಿ, ತಪ್ಪು ಓದ್ತಾ ಇದ್ದೀರಾ. ಇದು ಭಾಳ ಇಂಪಾರ್ಟೆಂಟ್ ವರ್ಡ್, ಓದಿ ನೋಡ. ಹಾಂ, ಎಸ್, ರೆಕೋದೆಸ್. ಹಾಂ, ಟ್ರಿಪ್. ನನ್ನ ಹಾಬಿ ಟ್ರಿಪ್ ಅಷ್ಟೇ. ಟೂರು ಅಂತ ಫುಲ್ಲು ಕಂಪ್ಲೀಟ್ ಮಾಡಿಲ್ಲ ಅವರು. ನೆಕ್ಸ್ಟ್, ವತಾಶಿನೋ ಶುಮಿವಾ. ಹಾಂ, ವತಾಶಿನೋ ಶುಮಿವಾ ಶಾಶಿವೋ ತೊರುಕೊತೋ ದೆಸ್. ದೆಕಿಮಸ್ ಬೇಡ ಇಲ್ಲಿ, ನಂಗೆ ಬರುತ್ತೆ ಅಂತ ಹೇಳ್ಕೊಂತಿಲ್ಲ. ನೀವೇನು ಮಾಡುವುದು. ಹಾಂ, ಅಂದರೆ ಅರ್ಥ ಏನಿಲ್ಲಿ? ನನ್ನ ಹಾಬಿ ಫೋಟೋ ತೆಗೆಯುವುದು. ಹಾಂ, ಫೋಟೋನು ತೆಗೆಯೋದು. ಸುಗೋಯ್. ನೆಕ್ಸ್ಟ್, ವತಾಶಿನೋ ಶುಮಿವಾ ಹೋವೋ ಯೊಮುಕೊತೋ ದೆಸ್. ಎಸ್, ನನ್ನ ಹಾಬಿ ಬುಕ್ಕನ್ನು ಓದುವುದು. ನೋಡಿ ಎಷ್ಟು ಕನ್ನಡ ಹತ್ರ ಇದೆ ಗ್ರಾಮರು. ಎಸ್. ಓಕೆ, ಇದನ್ನು ಓಕೆ, ಇದು 3 ಜನ ಮಾಡೋಣ. ಫಸ್ಟ್ 2 ಅಷ್ಟೇ, 5 ಇದೆ. ಹಾಂ, ಹರ್ಷಿತಾ ಸರ್. ನಿಹೋನ್ ಇದು ಫಸ್ಟ್ನೇದು. ಇದು ಕಾಮನ್ ಆಗಿದೆ ಅನ್ಕೊಂಡು. ಹಾಂ, ಇಲ್ಲ, ಹೈ. ನೂರು ಮೈನಿ ನೂನಾ. ಓಕೆ, ನೆರು
ನೆರು ಮಾಯನಿ ಹಾಂ ಹೋನ್ ಓ ಯೊಮಿಮಾಸ್. ಹಾಂ ನೆರು ಗೊತ್ತಿಲ್ಲ. ಅದ್ರ ಮುಂದೆ ಬುಕ್ಕನ್ನು ಓದ್ತೀನಿ. ಬುಕ್ಕನ್ನು ಓದ್ತೀನಿ. ಇದು ಮುಂದೆ ಅಲ್ಲ, ಇದು ಮುಂಚೆ. ಮುಂಚೆ ಮಾಯನಿ. ಹಾಂ ಮುಂಚೆ. ಮಾಯೆ ಅಂದರೆ ಮುಂದೆ ಅಲ್ಲ. ಹಾಂ ಮುಂದೆ, ಚೂರು. ಮುಂದೆ ಹೌದು. ಆದರೆ ಇದು ಈಗ ನಾವು ಗ್ರಾಮರಲ್ಲಿ ಈ ಥರ ಬಳಸಬೇಕಾದ್ರೆ ಯಾವುದು ನೆರು ಮಲಗುವ ಅವಾಗ ಮುಂಚೆ ಅಂತ ಆಗುತ್ತೆ. ಓಕೆ ಓಕೆ. ಹಾಂ ಮಲಗುವ ಮುಂಚೆ. ಹಾಂ ಮಲಗುವ ಮುಂಚೆ, ಮಲಗುವ ಮುನ್ನ ಯಾವ್ದಾರು ಹಾಕ್ಬೋದು. ಓ ನೆಮಸ್ ನೆಮಸ್. ಹಾಂ ಅದು ಓಕೆ ಓಕೆ ಓಕೆ. ಫ್ಲಾಶ್ ಆಗಲಿಲ್ಲ. ಹಾಂ ನೋಡಿ ಅದಕ್ಕೆ ಅರ್ಥ ಏನು, ಮಲಗುವ ಮುಂಚೆ ಮಲಗುವ ಮುನ್ನ ಬುಕ್ಕನ್ನು ಓದ್ತೀನಿ. ಬುಕ್ಕನ್ನು ಓದ್ತೀನಿ. ಹಾಂ ನೆಕ್ಸ್ಟ್ ನಿಹೋನ್ ಎ ಕುರು. ಕುರು ಇದು ಆ್ಯಡ್ ಮಾಡ್ಬೇಕಾದ್ರೆ ಮಾಯನಿ. ಹಾಂ ಇದು ಅದೇ ಇದು ಇಲ್ಲಿ ಇದು ಈ ಎಕ್ಸಸೈಸ್ ಏನು ಅಂದರೆ 5ನೇದು ಇದರ ಮುಂಚೆ ಇದು ಮಾಡಿದೆ ಇದು ಮಾಡ್ತೀನಿ ಅಂತ ಹೇಳಬೇಕು. ಇದು ಮಾಡ್ತೀನಿ. ಮಾಡ್ತೀನಿ ಇಲ್ಲ ಮಾಡಿದೆ ಯಾವ್ದಾರು ಆಯಿತು ಟೆನ್ಸ್. ನಿಹೋನ್ ಎ ಕುರು ಮಾಯನಿ ನಿಹೋಂಗೋ ಓ ಬೆಂಕ್ಯೋ ಶಿಮಶ್. ಬೆಂಕ್ಯೋ ಬೆಂಕ್ಯೋ ಶಿಮಶ್ತಾ ಶಿಮಶ್ತಾ. ಹಾಂ ಅರ್ಥ. ನಿಹೋನ್ ಎ ಜಪಾನಲ್ಲಿ. ಜಪಾನಲ್ಲಿ ನಿಹೋನ್ ಓಕೆ ಫುಲ್. ಜಪಾನ್ಗೆ ಹಾಂ ಕಿಮಸ್. ಹಾಂ ಕಿಮಸ್ ಇದು ಕುರು ಆಯಿತು. ಜಪಾನ್ಗೆ ಹೋಗೋ ಮುಂಚೆ ಬರುವ ಮುಂಚೆ ಬರುವ ಮುಂಚೆ ಇದು ಜಾಪನೀಸನ್ನು ಅಭ್ಯಾಸ ಮಾಡ್ತೀನಿ. ಮಾಡಿದ್ದೆಲ್ಲ ಮಾಡಿದೆ. ಮಾಡಿದೆ. ಹಾಂ ಹಾಂ ಅದೇ ಅರ್ಥ. ಅದೇ ನೀವು ಜಪಾನಲ್ಲಿದ್ದೀರಾ, ಯಾರೋ ಅವ್ರಿಗೆ ಹೇಳ್ತಾ ಇದ್ದೀರಾ ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಅಭ್ಯಾಸ ಮಾಡಿದೆ. ಅದಲ್ವ ಇದ್ರ ಅರ್ಥ. ನಿಹೋ ಎಸ್ ನಿಹೋಯೆ ಕುರುಮಾಯೆ ನಿ ನಿಹೋಂಗೋ ಬೆಂಕ್ಯೋ ಶಿಮಸ್ತಾ. ಜಪಾನ್ಗೆ ಬರುವ ಮುಂಚೆ ಜಾಪನೀಸನ್ನು ಅಭ್ಯಾಸ ಮಾಡಿದೆ. ಬರೋಕ್ಕಿಂತ ಮುಂಚೆ ಇದು ಮಾಡಿದೆ ಅಷ್ಟೇ. ನೆಕ್ಸ್ಟ್ ಸಾಗರ್ ಸರ್. ಶಕುದೋ. ಹಾಂ ಹಾಂ ನೋಡಿ ನಿಧಾನ ಕೂದಿ. ಹಾಂ ಶಕುಜಿನೋ ಮಾಯನಿ ಹಾಂ ತೆವು ಅರೈಮಸ್. ಹಾಂ ಎಸ್ ತೆವೋ ಅರೈಮಸ್. ತೆವೋ ಅರೈಮಸ್ ಅಂದರೆ ಕೈ ತೊಳಿತೀನಿ. ಹಾಂ ಕೈಯನ್ನು ತುಳಿತೀನಿ. ಹಾಂ ಇದಿದೆ ತೊಳಿತೀರಾ ಯಾವಾಗ? ಊಟಕ್ಕೆ ಮುಂಚೆ ಕೈಯನ್ನು ತೊಳಿತೀನಿ. ಹಾಂ ಊಟದ ಮುಂಚೆ ಕೈಯನ್ನು ತುಳಿತೀನಿ. ಶಕುಜಿನೋ ಮಾಯೇನಿ ತೇವೋ ಅರೈಮಸ್. ನೋಡಿ ಇವೆಲ್ಲ ಸೆಂಟೆನ್ಸಸ್ಗಳು ನಿಮ್ಮ ದೈನಂದಿನ ಭಾಷೆಯಲ್ಲಿ ಬಳಸೋ ಸೆಂಟೆನ್ಸಸ್ಗಳು. ಯಾರಾಗ ಗೊತ್ತಿದ್ದರೆ ಜಾಪನೀಸವರು, ಯಾರಾದರೂ ಜಾಪನೀಸ್ ಗೊತ್ತಿರೋರು, ಇಲ್ಲ ಜಾಪನೀಸ್ ಆಗಿರ್ಬೋದು, ಇಂಡಿಯನ್ಸ್ ಆಗಿರ್ಬೋದು, ಅವ್ರ ಜೊತೆ ನೀವು ಮಾತಾಡ್ಬೋದು, ಇದನ್ನು ಡೈಲಿ ಉಪಯೋಗಿಸ್ಬೋದು ಆ ಎಕ್ಸ್ಪ್ರೆಷನ್ಸ್ ಇವೆಲ್ಲ. ನೆಕ್ಸ್ಟ್ ಕುರಿಸುಮಸುನೋ ಮಾಯನಿ ಪೂರೆಜೆಂತೋವೋ ಕೈಮಸ್. ಹಾಂ ಏನಂತೆ? ಕ್ರಿಸ್ಮಸ್ಗಿಂತ ಮುಂಚೆ ಗಿಫ್ಟನ್ನು ಬೈ ಮಾಡ್ತೀನಿ. ಹಾಂ ಗಿಫ್ಟನ್ನು ತೊಗೊತೀನಿ. ಯಾವಾಗಂತೆ? ಕ್ರಿಸ್ಮಸ್ನ ಮುಂಚೆ. ಇದರ ಮುಂಚೆ ಇದನ್ನು ಮಾಡ್ತೀನಿ. ಎಸ್ ಇದು ನೀವೇ ಮಾಡಿ ಇದು. ಗೋಯೆನ್ ಮಾಯೇನಿ ಹಾಂ ನಿವೋಯೆ ಕಿಮಾಸ್ಟಾ. 5 ವರ್ಷ ಮುಂಚೆ ಜಪಾನ್ಗೆ ಹೋದೆ. ಜಪಾನ್ಗೆ ಬಂದೆ. ಕಿಮಸ್ ಅಂದರೆ ಬರೋದು. ಬಂದೆ. ಹಾಂ ಕನ್ನಡದಲ್ಲಿ ಹಿಂಗೆ ಅಂತೀವಲ್ಲ, 5 ವರ್ಷದ ಹಿಂದೆ ಬಂದೆ, 5 ವರ್ಷದ ಮುಂಚೆ ಬಂದೆ. ನಾ ಇಲ್ಲಿಗೆ 5 ವರ್ಷದ ಮುಂಚೆ ಬಂದೆ ಹೇಳ್ತೀವಲ್ಲ, 5 ವರ್ಷ ಮುಂಚೆ ಅಂತ 5 ವರ್ಷ ಹಿಂದೆ ಅಂತೀವ. ಎರಡು ಹೇಳ್ತೀವಲ್ಲ, ಮುಂಚೆ ಅಂದರೆ 5 ವರ್ಷ ಮೊದಲೇ. ಹಾಂ ಮೊದಲೇ ಅಂತಲ್ವಾ, ಕರೆಕ್ಟ್. 5 ವರ್ಷದ ಮುಂಚೆ ಇಲ್ಲಿಗೆ ಬಂದೆ. ಅದೇ. ಸೊ ಇಲ್ಲಿ ನೋ ಬರಲ್ಲ, ಅದನ್ನೇ ಬಿಡ್ಕೊಬೇಕಿಲ್ಲ. 5 ವರ್ಷ ಮುಂಚೆ ಟೈಮ್ ಬಂದಾಗ ನೋ ಬರಲ್ಲ.
ಗೊನೆನ್ ಮಾಯೇನಿ ನಿಹೋ ಎ ಕಿಮಸ್ತ. ಗೊನೆನ್ ಮಾಯೇನಿ ನಿಹೋ ಎ ಕಿಮಸ್ತ. 5 ವರ್ಷದ ಮುಂಚೆ ಇಲ್ಲಿಗೆ ಬಂದೆ. ಎಸ್, ಟೈಮ್ ಆಯಿತಾ? ಇನ್ನೊಂದು ನಿಮಿಷ ಇದೆ. ಏನು ಮಾಡೋಣ? ನಾಳೆ ಮಾಡೋಣ ನೋಡಿ. ಓಕೆ, ಎಸ್, ಇಲ್ಲಿಗೆ ನಿಲ್ಲಿಸೋಣ, ನಾಳೆ ಮಾಡೋಣ. ಸೊ ಸಾರಾಂಶ ಹೇಳೋದಾದ್ರೆ ಈ ಚಾಪ್ಟರ್ದು ಹೊಸ ವ್ಯಾಕರಣ ರೂ ಫಾರ್ಮ್. ಎಸ್, ರೂ ಫಾರ್ಮ್. ತಬೆ ಮಸ್ ಇದ್ದಿದ್ದು ತಬೆ ರೂ ಆಗುತ್ತೆ. ತಬೆ ಮಸ್ ಅಂದರೆ ತಿಂತೀನಿ, ತಬೆ ರೂ ಅಂದರೆ ತಿನ್ನುವ. ಆಮೇಲೆ ತಿನ್ನುವುದು ತಬೇರು ಕೊತೋದೆಸ್. ಈ 3 ಈ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇನ್ನೊಂದು ಬಿಟ್ಟೆ ಮಾಯೇನಿ ಅನ್ನೋದು ಮುಂಚೆ. ತಬೇರು ಮಾಯೇನಿ ಕುಸುರಿಯು ನೊಮಿಮಸ್. ಎಸ್, ಇವುಗಳನ್ನು ನೋಡಿದ್ವಿ. ನಾಳೆ ಇನ್ನಷ್ಟು ಇದ್ರ ಬಗ್ಗೆ ನೋಡೋಣ. ಓಕೆ, ನಾಳೆ ಸಿಗ್ತೀನಿ.